ಮಾಯಗನಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ಸರ್ವ ಸದಸ್ಯರ ಸಭೆಯಲ್ಲಿ ಗೊಂದಲ ಗದ್ದಲ ನಡೆಯಿತು. ಮಂಗಳವಾರ ಕರೆಯಲಾಗಿದ್ದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ನಿರ್ದೇಶಕರಾದ ಪುಟ್ಟಲಿಂಗಯ್ಯನವರ ನಿರ್ದೇಶಕ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಮುಂದಾದ ವೇಳೆ ಅಧ್ಯಕ್ಷ ಪಿ ನಾಗರಾಜು ಆಕ್ಷೇಪ ವ್ಯಕ್ತಪಡಿಸಿದ ಹಿನ್ನೆಲೆ ಕೆಲಕಾಲ ಬಿಗುವಿನ ವಾತಾವರಣ ಸೃಷ್ಟಿಯಾಯಿತು. ಎಂಪಿ ಯೋಗೇಶ್ ಮಾತನಾಡಿ, ನಮ್ಮ ತಂದೆ ಅನಕ್ಷರಸ್ಥರೆಂಬ ಕಾರಣಕ್ಕೆ ಡೇರಿಯಲ್ಲಿ ನಾಮಕಾವಸ್ಥೆ ನಿರ್ದೇಶಕರನ್ನಾಗಿ ಮಾಡಿಕೊಳ್ಳಲಾಗಿದೆ. ಸಂಘದಲ್ಲಿ ನಡೆದಿರುವ ಲಕ್ಷಾಂತರ ರೂಪಾಯಿ ಅವ್ಯವಹಾರ ಖಂಡಿಸಿ ರಾಜೀನಾಮೆ ಸಲ್ಲಿಸಿರುವುದಾಗಿ ತಿಳಿಸಿದರು. ಇಲ್ಲಿ ಮಾಯಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹಾಲು ಸರಬರಾಜು ಮಾಡ್ತಾ ಇದ್ದೀವಿ. ಇವರು ನಮ್ಮ ತಂದೆ ಪುಟ್ಟಲಿಂಗಯ್ಯ ಅಂದ್ಬಿಟ್ಟು ಇವ್ರನ್ನೇನು ಮಾಡಿದ್ದಾರೆ ಅಂದರೆ ಕಳೆದ ಎರಡೂವರೆ ವರ್ಷದ ಹಿಂದೆ ಡೈರೆಕ್ಟ್ರು ಅಂತ ಮಾಡ್ಕೊಂಡಿದ್ದಾರೆ. ಸೊ ಇವ್ರಿಗೆ ಅಷ್ಟು ಗೊತ್ತಾಗೋದಿಲ್ಲ, ಓದಕ್ಕೆ ಅಷ್ಟು ಇವ್ರಿಗೆ ಏನು ಇದೆ ತಿಳುವಳಿಕೆ ಅಷ್ಟಿಲ್ಲ. ಇವ್ರೇನ್ ಮಾಡಿದ್ದಾರೆ ಅಂದ್ರೆ ಅಧ್ಯಕ್ಷರು ಪಿ ನಾಗರಾಜು ಅವರು ಸೇರ್ಕೊಂಡು ಮತ್ತೆ ಕಾರ್ಯದರ್ಶಿ ಸೇರ್ಕೊಂಡು ಇವ್ರನ್ನೇನ್ ಮಾಡಿದ್ದಾರೆ ಅಂದ್ರೆ ಡೈರೆಕ್ಟ್ರು ಅಂತ ಮಾಡ್ಕೊಂಡಿದ್ದಾರೆ. ಕಾರಣ ಇಷ್ಟೇನೇನೆ, ಇವ್ರು ಒಂದು ಸಲ ಕರೆದಿದ್ದಾರಂತೆ 10 ಪೇಜ್ಗೆ ಸೈನ್ ಹಾಕ್ಸ್ಕೊಂಡಿದ್ದಾರೆ. ಬೇಕಾದಂಗೆ ಇದು ಮಂತ್ಲಿ ಮೀಟಿಂಗ್ ಅಲ್ಲಿ ಏನ್ ಬೇಕೋ ಅದು ಬರ್ಕೊಳ್ಳೋದು, ಯಾವ್ದು ಅನುಮೋದನೆ ಏನ್ ಬೇಕೋ ಮಾಡ್ಕೊಳ್ಳೋದಕ್ಕೋಸ್ಕರ ಅನಕ್ಷರಸ್ಥನ ಇವ್ರು ಹುಡುಕಿ ಇವ್ರೇನ್ ಮಾಡ್ತಾರೆ, ಡೈರೆಕ್ಟರ್ಗಳನ್ನ ಮಾಡ್ಕೋತಾ ಇದ್ದಾರೆ. ಸೊ ಇದ್ರ ವಿರುದ್ಧವಾಗಿ ಯಾರು ಹೋರಾಟ ಮಾಡಕ್ ಬರ್ತಾರೆ ಅವ್ರಿಗೆಲ್ಲ ಬರೀ ಇವಾಗ ನೀವೇ ನೋಡಿದ್ರ ಸರ್, ಬೆದರಿಕೆ ಹಾಕೋದು, ಹಂಗ್ ಮಾಡ್ದೆ ಹಿಂಗ್ ಮಾಡ್ದೆ. ಈಗ ಡೈರಿ ಅವ್ರು ಹೇಳಿದ್ರಲ್ವಾ ಸರ್, ನಾನು ಇವತ್ತು ಗ್ಯಾರಂಟಿ ಕೊಡ್ತೀನಿ, ಅವರು ಡೈರಿ ಜಾಗನ ಬರ್ಕೊಡ್ಲಿ ವಾಪಸ್ಸು. 5 ಲಕ್ಷ ಏನು ಅವರು ಕುಂಟೆ ಕೇಳಿದ್ದಾರೆ, 5 ಲಕ್ಷ ಕೊಡ್ಲಿ, ನಾವ್ 2 ಕುಂಟೆ ಜಾಗ ಕೊಡ್ಸೋದು, ನಾವ್ ಎಲ್ಲಿ ಭಿಕ್ಷೆ ಎತ್ತಿ ತಗೋಬತ್ತೀವೋ ಅದ್ ನಮಗ್ ಬಿಟ್ಟಿದ್ದು. 2 ಊರಿಂದ ಒಳಗಡೆ ರೋಡಿಂದ ಆಚೆ ಬಂದ್ ಮಾಡಿದಾರಲ್ಲ, ಇದು ನಾಳೆ ದಿನ ಏನಾದ್ರು 10 ದಾರಿ ದಾಟಿ ಇಲ್ಲಿ ಬರ್ಬೇಕು, ಏನಾದ್ರು ತೊಂದರೆ ಆದ್ರೆ ಇವರಿಬ್ರೇ ಹೊಣೆಗಾರರಾಗ್ತಾರೆ. ಸಾರ್ವಜನಿಕರಿಗೆ, ಹಾಲಾಕ ಉತ್ಪಾದಕರಿಗೆ ಏನಾದ್ರು ತೊಂದರೆ ಆದ್ರೆ ಮತ್ತೆ ಯಾರಿಗೂ ಕೂಡ ಇಲ್ಲಿ ಧ್ವನಿ ಎತ್ತುತ್ತಾರಲ್ಲ ಅವ್ರಿಗೆ ಒಬ್ರಿಗೂ ಕೂಡ ಶೇರ್ ಕೊಡಲ್ಲ ಇವರು. ಈ ನಮ್ ತಂದೆನ ಡೈರೆಕ್ಟ್ ಮಾಡ್ಕೊಂಡಿರೋದು ಯಾಕೆ ಅನ್ಬಿಟ್ಟು ನಾವು ರಾಜೀನಾಮೆ ಕೊಡಕ್ ಬಂದ್ರೆ, ನೀನ್ ಯಾಕೆ ಬಂದಿದ್ದೀ ಸಭೆಗೆ, ನಿನ್ಗೆ ಇದಕ್ಕೆ ಆಹ್ವಾನ ಇಲ್ಲ ಅಂತಾರೆ. ಬೇರೆ ಗುಂಡಾಗಳನ್ನೆಲ್ಲ ಕರ್ಕೊ ಬಂದು ನಮ್ಮನ್ನ ಚೂ ಬಿಡಕ್ ಬರ್ತಾರೆ. ಯಾರಪ್ಪ ನಿನ್ಗೆ ಯಾರು ಕೇಳ್ತಾರ, ನಿಮ್ಗೆ ಯಾರಪ್ಪ ಕೇಳಿದ್ರು, ನಿಮ್ಗೆ ಯಾರು ಹೇಳ್ತಾ ಇದ್ರಿ, ನೀವ್ಯಾಕೆ ಮಾತಾಡಿ. ನೋಡಿ ಸರ್, ಹಿಂಗೆ ನೀವೇ ನೋಡ್ತಾ ಇದ್ದೀರಲ್ವಾ, ಏನ್ ನಂಬಿಕೊಂಡು ಯಾರು FIR ಆಗ್ತಾ ಇದ್ರು, ಯಾರಿಗೆ FIR ಆಗ್ತವ್ರೆ, ಯಾರು ನಮಗ್ ಬಂದವ್ರಿಗೆ ಹೇಳ್ತೀನಿ, ನೀವ್ಯಾಕೆ ಮಾತಾಡ್ತೀರಿ, ನಿಮ್ಗೆ ಯಾಕೆ ಮಾತಾಡ್ತೀರಿ, ನೀವ್ಯಾಕೆ ಮಾತಾಡ್ತಾ ಇದ್ದೀರಿ. ನೋಡಿ ಸರ್, ಈ ತರ ಇದೆ, ಅನ್ಯಾಯ ನಡೀತಾ ಇದೆ. ಇದ್ರ ವಿರುದ್ಧವಾಗಿ ಯಾರು ಧ್ವನಿ ಎತ್ತುತ್ತಾರೋ ಅವ್ರಿಗೆ ಇದೇ ತರ ಒಬ್ರನ್ನ ಧ್ವನಿನ ಅಡಗಿಸೋದೇ ಇವ್ರದು. ಇವತ್ತು ನಾನ್ ಬಂದಿರೋದು ಇರಪ್ಪ, ನನ್ನ ಯಾರು ನೀನ್ ಅನ್ಕೋ, ನಾವೇನ್ ಮಾಡಕ್ಕಾಗುತ್ತೆ. ಯಾರು ನೋಡಿ ಈ ತರ ಚೂ ಬಿಡೋದು, ನೋಡಿ ಅಲ್ಲಿಂದ ಹೇಗ್ ಕಳ್ಸೋದು, ಈ ತರ ಈ ಲಾಸ್ಟ್ ಏನೋ ನಮ್ಮ ಧ್ವನಿನ ಯಾವುದೇ ಕಾರಣಕ್ಕೂ ಅವ್ರು ಅಡಗಿಸಕ್ ಆಗಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ಧ್ವನಿನ ಅಡಗಿಸಕ್ ಆಗಲ್ಲ. ನಾವು ಪ್ರಾಣ ಬೇಕಾದ್ರೆ ಬಿಡ್ತೀವಿ, ಇದ್ರ ವಿರುದ್ಧ ಮಾತ್ರ ಹೋರಾಟ ಬಿಡಲ್ಲ. ಅದ್ರ ವಿರುದ್ಧವಾಗಿ ಏನಿಗೆ ನಮ್ ತಂದೆನ ಅಮಾಯಕ ನಮ್ ತಂದೆನ ಏನಿವತ್ತು ಡೈರೆಕ್ಟ್ ಮಾಡ್ಕೊಂಡಿದ್ರು, ಅದ್ರ ವಿರುದ್ಧವಾಗಿ ನಾವು ಇವತ್ತು ರಾಜೀನಾಮೆನ ಅದೇ ಸಭೆನಲ್ಲಿ ಕೊಟ್ಟಿದ್ದೀನಿ. ಅದಕ್ಕೆ ಅಕ್ಸೆಪ್ಟ್ ಕೂಡ ನಾವು ಮಾಡ್ಕೊಳ್ಳಿ ಕೊಟ್ಬಿಟ್ಟು ಬಂದಿದೀವಿ. ಈಗ ಅವ್ರ ಏನ್ ಮಾತಾಡ್ತಾ ಇದಾರೆ, ಮುಂದೆ ಮಾಡ್ಲಿ ಹೋರಾಟನ.